ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಹೈಬ್ರಿಡ್ ಫಂಡ್ಸ್, ಇಂಡೆಕ್ಸ್ ಫಂಡ್ಸ್ ಹಾಗೂ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ETmoney.com ಅಲ್ಲಿದ್ದೇನೆ. ಮ್ಯೂಚುವಲ್ ಫಂಡ್ಸಿಗೆ ಹೋಗಿ ಎಕ್ಸ್ಪ್ಲೋರ್ ಮ್ಯೂಚುವಲ್ ಫಂಡ್ಸ್ ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ 3 ಸೆಕ್ಷನ್ಗಳಿದ್ದಾವೆ. ಇದು ಈಕ್ವಿಟಿ ಫಂಡ್ಸ್. ಈಕ್ವಿಟಿ ಫಂಡ್ಸ್ನಲ್ಲಿ ಯಾವ ಮ್ಯೂಚುವಲ್ ಫಂಡ್ಗಳಿದ್ದಾವೆ ಅಂದರೆ ಬರೀ ಷೇರುಗಳಲ್ಲಿ ಹೂಡಿಕೆ ಮಾಡುವಂತಹ ಮ್ಯೂಚುವಲ್ ಫಂಡ್ಗಳು. ಆಯಿತಾ? ಇಲ್ಲಿ ರಿಸ್ಕು ಇರ್ತದೆ, ಹಾಗೆ ರಿವಾರ್ಡ್ ಕೂಡ ಇರ್ತದೆ. ನೆಕ್ಸ್ಟ್ ಇಲ್ಲಿರುವಂಥದ್ದು ಡೆಟ್ ಫಂಡ್ಸ್. ಇವುಗಳು ಬಾಂಡ್ನಲ್ಲಿ ಹೂಡಿಕೆ ಮಾಡುವಂತಹ ಫಂಡ್ಗಳು. ಇವಕ್ಕೆ ಕಂಪೇರ್ ಮಾಡಿದರೆ ಸೇಫ್ ಫಂಡ್ಸ್. ಆಯಿತಾ? ಇನ್ನು ಹೈಬ್ರಿಡ್ ಫಂಡ್ಗಳು ಯಾವುವು ಅಂದರೆ ಯಾವೆಲ್ಲ ಮ್ಯೂಚುವಲ್ ಫಂಡ್ಗಳು ಈಕ್ವಿಟಿಯಲ್ಲಿ ಹಾಗೂ ಬಾಂಡ್ಗಳಲ್ಲಿ ಎರಡರಲ್ಲಿಯೂ ಹೂಡಿಕೆ ಮಾಡ್ತಾವೆ ಅವು. ಆಯಿತಾ? ಇಲ್ಲಿ ಬರೀ ಶೇರ್ಗಳಲ್ಲಿ ಹೂಡಿಕೆ ಮಾಡುವಂತಹ ಮ್ಯೂಚುವಲ್ ಫಂಡ್ಗಳಿದ್ದಾವೆ, ಇಲ್ಲಿ ಬರೀ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವಂತಹ ಫಂಡ್ಗಳಿದ್ದಾವೆ, ಇಲ್ಲಿ ಎರಡರಲ್ಲಿಯೂ ಹೂಡಿಕೆ ಮಾಡುವಂತಹ ಫಂಡ್ಗಳಿದ್ದಾವೆ. ಸರಿನಾ? ಸೊ ಹೈಬ್ರಿಡ್ ಫಂಡ್ಸ್ ಕ್ಲಿಕ್ ಮಾಡ್ತಾ ಇದ್ದೇನೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಕ್ಲಾಸಿಫಿಕೇಶನ್ಗಳಿದ್ದಾವೆ, ಎಲ್ಲದನ್ನು ತಿಳ್ಕೊಳ್ಳುವ ಅಗತ್ಯ ಇಲ್ಲ. ಇಲ್ಲಿ ನೋಡಿ, ಅಗ್ರೆಸಿವ್ ಹೈಬ್ರಿಡ್ ಅಂತ ಉಂಟು. ಮ್ಯಾಕ್ಸ್ ಅಪ್ ಟು 75% ಇನ್ ಸ್ಟಾಕ್ಸ್, ಅಂದರೆ 75% ಸ್ಟಾಕ್ನಲ್ಲಿ ಅಥವಾ ಶೇರ್ಗಳಲ್ಲಿ ಹೂಡಿಕೆ ಮಾಡುವಂತಹ ಫಂಡ್ಗಳು ಇಲ್ಲಿದ್ದಾವೆ. ಆಯಿತಾ? ಇನ್ನು ಮ್ಯಾಕ್ಸ್ ಅಪ್ ಟು 35% ಇನ್ ಡೆಟ್ ಸೆಕ್ಯೂರಿಟೀಸ್. ಇಲ್ಲಿ ಏನಿದ್ದಾವೆ ಅಂದರೆ 35% 35% ಮ್ಯಾಕ್ಸಿಮಮ್ ಬಾಂಡಲ್ಲಿ ಹೂಡಿಕೆ ಮಾಡುವಂತಹ ಫಂಡ್ಗಳಿದ್ದಾವೆ. ಆಯಿತಾ? ಇಲ್ಲಿ ಕನ್ಸರ್ವೇಟಿವ್ ಹೈಬ್ರಿಡ್ ಅಂದರೆ ಇಲ್ಲಿ 35% ಮ್ಯಾಕ್ಸಿಮಮ್ ಸ್ಟಾಕ್ನಲ್ಲಿ ಹೂಡಿಕೆ ಮಾಡುವಂತಹ ಫಂಡ್ಗಳಿದ್ದಾವೆ. ಅಂದರೆ ಏನರ್ಥ? ಇಲ್ಲಿ ರಿಸ್ಕ್ ಜಾಸ್ತಿ ಉಂಟು, ಸೇಫ್ಟಿ ಕಮ್ಮಿ ಉಂಟು. ಕಮ್ಮಿ ಉಂಟು ಅಂದರೆ ಹೋಲಿಕೆ ಮಾಡಿದಾಗ, ಯಾಕಂದರೆ 75% ಸ್ಟಾಕ್ನಲ್ಲಿ ಹೂಡಿಕೆ ಮಾಡ್ತಾರೆ ಇವರು ಅಲ್ವಾ. ಇಲ್ಲಿ 35% ಡೆಟ್ಟಲ್ಲಿ ಅಂದರೆ ಬಾಂಡಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಇಲ್ಲಿಯೂ ನಿಮಗೆ ಸ್ವಲ್ಪ ರಿಸ್ಕೇ ಉಂಟು. ಇಲ್ಲಿ ಮ್ಯಾಕ್ಸ್ ಅಪ್ ಟು 35% ಇನ್ ಸ್ಟಾಕ್ಸ್, ಅಂದರೆ ಸ್ಟಾಕ್ಗಳಲ್ಲಿ ಹೂಡಿಕೆ ಕಮ್ಮಿ, ಮ್ಯಾಕ್ಸಿಮಮ್ ಹೂಡಿಕೆ ಆಗುವಂಥದ್ದು ಬಾಂಡ್ಗಳಲ್ಲಿ. ಸೊ ಇದು ಸ್ವಲ್ಪ ಸೇಫ್ ಫಂಡ್ ಇದರಲ್ಲಿ. ಆಯಿತಾ? ಹಾಗೆಯೇ ಬೇರೆ ಬೇರೆ ಕ್ಲಾಸಿಫಿಕೇಶನ್ಸ್ ಇದ್ದಾವೆ, ಬಟ್ ಅವುಗಳನ್ನೆಲ್ಲ ತಿಳ್ಕೊಳ್ಳುವ ಅಗತ್ಯ ಇಲ್ಲ. ನೀವು ಹೋಗಿ ಕ್ಲಿಕ್ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಆಯಿತಾ? ಈಗ ನೆಕ್ಸ್ಟ್ ನಾವು ಇಂಡೆಕ್ಸ್ ಫಂಡ್ಗಳ ಬಗ್ಗೆ ತಿಳ್ಕೊಳ್ಬೇಕು. ಈಗ ಈಕ್ವಿಟಿ ಫಂಡ್ಸಿಗೆ ಬರ್ತೇನೆ. ಇಲ್ಲಿ ನೋಡಿದರೆ ನೀವು ಲಾರ್ಜ್ ಕ್ಯಾಪ್ ಇಂಡೆಕ್ಸ್, ಮಿಡ್ ಕ್ಯಾಪ್ ಇಂಡೆಕ್ಸ್, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂತ ಉಂಟು. ಇವೆಲ್ಲ ಇಂಡೆಕ್ಸ್ ಫಂಡ್ಗಳು. ಆಯಿತಾ? ಇನ್ನು ಡೆಟ್ ಫಂಡ್ಸ್ನಲ್ಲಿ ಕೂಡ ಇಂಡೆಕ್ಸ್ ಫಂಡ್ ಉಂಟು, ಇಲ್ಲುಂಟು. ಸರಿನಾ? ಈಗ 2 ರೀತಿಯ ಇನ್ವೆಸ್ಟಿಂಗ್ ಇದ್ದಾವೆ, ಆಕ್ಟಿವ್ ಇನ್ವೆಸ್ಟಿಂಗ್ ಹಾಗೂ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ. ಆಯಿತಾ? ಪ್ಯಾಸಿವ್ ಇನ್ವೆಸ್ಟಿಂಗ್ನಲ್ಲಿ ಈ ಇಂಡೆಕ್ಸ್ ಫಂಡ್ಗಳು ಬರ್ತವೆ. ಪ್ಯಾಸಿವ್ ಇನ್ವೆಸ್ಟಿಂಗಲ್ಲಿ ಇಂಡೆಕ್ಸ್ ಫಂಡ್ಗಳು ಬರ್ತವೆ, ಆಕ್ಟಿವ್ ಅಲ್ಲಿ ಉಳಿದವೆಲ್ಲ ಬರ್ತವೆ. ಸರಿನಾ? ಈಗ ಏನು ವ್ಯತ್ಯಾಸ ಅದನ್ನು ನೋಡೋಣ. ಅದಕ್ಕೂ ಮುಂಚೆ ಇಂಡೆಕ್ಸ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ನಿಮಗೆ ಈಗಾಗಲೇ ನಾನು ಹೇಳಿ ಆಗಿದೆ ಇಂಡೆಕ್ಸ್ನ ಬಗ್ಗೆ ಅಲ್ವಾ. ನಾನು ಪುನಃ ಗೂಗಲಿಗೆ ಹೋಗ್ತೇನೆ. ಹೋಗಿ ಇಲ್ಲಿ NSE ಇಂಡಿಯಾ, ಆಯಿತಾ, NSE ಇಂಡಿಯಾ ಅಂತೇಳಿ ಹೊಡೆದು NSE ಇಂಡಿಯಾ ವೆಬ್ಸೈಟಿಗೆ ಹೋಗಿ ಇಲ್ಲಿ ಮಾರ್ಕೆಟ್ ಡೇಟಾಗೆ ಹೋಗಿ ಇಂಡಿಸಸ್ ಅಂತೇಳಿ ಹಾಕ್ತೇನೆ. ಸರಿನಾ? ಇಂಡಿಸಸ್ ಹಾಕಿದಾಗ ಇಂಡೆಕ್ಸ್ಗಳ ಪಟ್ಟಿ ಬರ್ತದೆ. ಅರ್ಥ ಆಯ್ತಾ? ಸೊ ಈಗ ಇಲ್ಲಿ ನಾನು ನಿಫ್ಟಿ ಬ್ಯಾಂಕ್ ಅಂತ ಉಂಟು ಅಥವಾ ನಿಫ್ಟಿ ಆಟೋ ಅಂತ ಉಂಟು. ಈ ನಿಫ್ಟಿ ಆಟೋ ಮೇಲೆ ಕ್ಲಿಕ್ ಮಾಡಿದರೆ ಯಾವುದೆಲ್ಲ ಕಂಪನಿಗಳು ಈ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ಇದ್ದಾವೆ ಅನ್ನೋದು ಬರ್ತದೆ ಇಲ್ಲಿ. ಸರಿನಾ? ಸೊ ಇಲ್ಲೊಂದು 10-15 ಕಂಪನೀಸ್ ಇರ್ಬೋದು. ನೀವು ಒಂದು ತಿಳ್ಕೊಂಡಿರ್ಬೇಕು ಏನಂದರೆ, ನಿಫ್ಟಿ ಆಟೋ ಅನ್ನುವಂತಹ ಇಂಡೆಕ್ಸ್ನಲ್ಲಿ ಇರುವಂತಹ ಎಲ್ಲ ಆಟೋಮೊಬೈಲ್ ಕಂಪನಿಗಳು ಇರುವುದಿಲ್ಲ ಅಂತ. ಅರ್ಥ ಆಯ್ತಾ? ಈ ನಿಫ್ಟಿ ಆಟೋ ಅನ್ನುವಂಥದ್ದು ಒಂದು ಇಂಡೆಕ್ಸ್, ಆಟೋಮೊಬೈಲ್ ಕಂಪನಿಗಳು ಇದರಲ್ಲಿದ್ದಾವೆ, ಆದರೆ ಎಲ್ಲ ಆಟೋಮೊಬೈಲ್ ಕಂಪನಿಗಳು ಇದರಲ್ಲಿ ಇರುವುದಿಲ್ಲ. ಸೆಲೆಕ್ಟೆಡ್ ಅತ್ಯುತ್ತಮವಾದಂತಹ ಕಂಪನಿಗಳು ಇಂಡೆಕ್ಸ್ನಲ್ಲಿ ಇರ್ತವೆ. ಅರ್ಥ ಆಯ್ತಾ? ಇವುಗಳನ್ನು ಬಿಟ್ಟು ಕೂಡ ಇನ್ನೂ ಹಲವಾರು ಆಟೋಮೊಬೈಲ್ ಕಂಪನಿಗಳು ಇದ್ದಾವೆ. ಸರಿನಾ? ಈಗ ಈ ಇಂಡೆಕ್ಸ್ನಿಂದ ಕಂಪನಿಗಳು ಹೊರಗೂ ಹೋಗ್ಬೋದು
ಅಥವಾ ಹೊರಗಿರುವ ಕಂಪನಿ ಒಳಗೆ ಕೂಡ ಬರ್ಬೋದು. ಅರ್ಥ ಆಯ್ತಾ? ಉದಾಹರಣೆಗೆ ಈ ಇಂಡೆಕ್ಸಿಗೆ ಸೇರಬೇಕಾದ್ರೆ ಒಂದಿಷ್ಟು ರೂಲ್ಸ್ ಇರ್ತವೆ. ಆ ರೂಲ್ಸನ್ನು ಸ್ಯಾಟಿಸ್ಫೈ ಮಾಡುವಂತಹ ಕಂಪನಿಗಳು ಮಾತ್ರ ಇಲ್ಲಿದ್ದಾವೆ. ಸರಿನಾ? ಈಗ ಅಶೋಕ್ ಲೇಲ್ಯಾಂಡ್ ಎಲ್ಲಾದರೂ ಈ ಈ ಇಂಡೆಕ್ಸ್ನ ರೂಲ್ಸನ್ನು ಸ್ಯಾಟಿಸ್ಫೈ ಮಾಡದಿದ್ದರೆ ಅಶೋಕ್ ಲೇಲ್ಯಾಂಡನ್ನು ತೆಗಿತಾರೆ ಇಂಡೆಕ್ಸಿಂದ. ತೆಗೆದು ಬೇರೆ ಒಂದು ಕಂಪನಿಯನ್ನು ಹಾಕ್ತಾರೆ ಅದರ ಜಾಗದಲ್ಲಿ. ಆಯಿತಾ? ಸೊ ಹೀಗೆ ಆಗ್ತಾ ಇರ್ತದೆ. ಈಗ ನಾನು ಈ ನ್ಯೂಸ್ ತೋರಿಸ್ತಾ ಇದ್ದೇನೆ. ಇವತ್ತು ಮಾರ್ಚ್ 7 ಆಯಿತಾ? ನಿಫ್ಟಿ 50 ಇಂಡೆಕ್ಸ್ ಉಂಟಲ್ಲ, ನಿಫ್ಟಿ 50 ಇಂಡೆಕ್ಸ್, ಅದರಲ್ಲಿ UPL ಉಂಟು ಇವತ್ತು. ಆದರೆ ಮಾರ್ಚ್ 28ರ ನಂತರ UPLನ ಬದಲು ಶ್ರೀರಾಮ್ ಫೈನಾನ್ಸ್ ಇರ್ತದೆ. ಅಂದರೆ UPL ಅನ್ನು ಶ್ರೀರಾಮ್ ಫೈನಾನ್ಸ್ ರಿಪ್ಲೇಸ್ ಮಾಡ್ತದೆ. ಇಷ್ಟು ದಿನ UPL ಇತ್ತು ನಿಫ್ಟಿ 50ಯಲ್ಲಿ, ಏನೋ ಕಂಡೀಷನ್ನ ಇದು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಶ್ರೀರಾಮ್ ಫೈನಾನ್ಸ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಹಾಗಾಗಿ ಇದರ ಜಾಗಕ್ಕೆ ಶ್ರೀರಾಮ್ ಫೈನಾನ್ಸ್ ಬರ್ತದೆ. ಆಯ್ತಾ? ನಿಫ್ಟಿ 50ಯಲ್ಲಿ 50 ಕಂಪನಿಗಳು ಮಾತ್ರ ಇರಬಹುದು, 51 ಕಂಪನಿಗಳು ಇರಲಿಕ್ಕಾಗೋದಿಲ್ಲ. ಹಾಗಾಗಿ ಯಾವ ಕಂಪನಿ ನಿಫ್ಟಿಯ ರೂಲ್ ಸ್ಯಾಟಿಸ್ಫೈ ಮಾಡ್ತದೆ ಅದನ್ನು ಹಾಕ್ತಾರೆ, ಯಾವುದು ಮಾಡೋದಿಲ್ಲ ಅದನ್ನು ತೆಗಿತಾರೆ. ಸೊ ಇದನ್ನು ಚೆಕ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಹಾಗೆ ಎಲ್ಲ ಇಂಡೆಕ್ಸ್ಗಳು ಹಾಗೆ. ಇಂಡೆಕ್ಸ್ ಅಂತೇಳಿ ಹೇಳಿದಾಗ ಆ ಇಂಡೆಕ್ಸ್ನಲ್ಲಿ ಎಲ್ಲ ಕಂಪನಿಗಳು ಇರುವುದಿಲ್ಲ. ಅಂದರೆ ಈಗ ಉದಾಹರಣೆಗೆ ನಾನಿಲ್ಲಿ ಬ್ಯಾಂಕ್ ಅಂತೇಳಿ ಕ್ಲಿಕ್ ಮಾಡ್ತೇನೆ. ನಿಫ್ಟಿ ಬ್ಯಾಂಕ್ ಅಥವಾ ಬ್ಯಾಂಕ್ ನಿಫ್ಟಿ ಅಂತ ಏನು ಹೇಳ್ತೇವೆ, ಅಲ್ಲಿ ಇವೆಲ್ಲ ಬ್ಯಾಂಕ್ಗಳಿದ್ದಾವೆ. ಆದರೆ ಇವಿಷ್ಟೇ ಬ್ಯಾಂಕ್ ಇರುವುದಲ್ಲ ಎಕ್ಸ್ಚೇಂಜ್ನಲ್ಲಿ, ಇವುಗಳನ್ನು ಬಿಟ್ಟು ಬೇರೆ ಬ್ಯಾಂಕ್ಗಳಿದ್ದಾವೆ. ಯಾವುದೆಲ್ಲ ನಿಫ್ಟಿ ಬ್ಯಾಂಕ್ ರೂಲ್ಸ್ ಸ್ಯಾಟಿಸ್ಫೈ ಮಾಡ್ತಾವೋ ಅವು ಇಲ್ಲಿದ್ದಾವೆ. ಸರಿನಾ? ಕೆನರಾ ಬ್ಯಾಂಕ್ ಬರುವುದಂತಿತ್ತು ನಿಫ್ಟಿ ಬ್ಯಾಂಕಿಗೆ, ಬರ್ಬೋದು ಮುಂದೆ, ಈಗ ಇಲ್ಲ. ಅರ್ಥ ಆಯ್ತಾ? ಈಗ ನೋಡಿ, ನಿಮಗೆ ನಿಫ್ಟಿಯಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ನೀವು ಒಂದೇ ನಿಫ್ಟಿಯ ಫ್ಯೂಚರ್ಸ್, ಒಂದೇ ನಿಫ್ಟಿಯ ಆಪ್ಷನ್ಸ್ ಅನ್ನು ಖರೀದಿ ಮಾಡಬೇಕು. ಆಯ್ತಾ? ನಿಮಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಗೊತ್ತಿರ್ತದೆ ಇವೇನಂತ. ಫ್ಯೂಚರ್ಸ್ ಹಾಗೂ ಆಪ್ಷನ್ಸ್ ರಿಸ್ಕಿ, ಇದು ಹೂಡಿಕೆ ಮಾಡಲಿಕ್ಕೆ ಇರುವಂತಹದ್ದಲ್ಲ. ಈ ಫ್ಯೂಚರ್ಸ್ ಹಾಗೂ ಆಪ್ಷನ್ಸ್ ಅನ್ನು ತಂದಿದ್ದೇ ಹೆಜ್ಜಿಂಗ್ ಮಾಡಲಿಕ್ಕೆ. ಆಯ್ತಾ? ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಅಲ್ಲ ಇವೆಲ್ಲ. ಆದರೆ ನಿಮಗೆ ನಿಫ್ಟಿಯಲ್ಲಿ ಹೂಡಿಕೆ ಮಾಡಬೇಕು. ಹಾಗಿರುವಾಗ ನೀವೇನು ಮಾಡಬೇಕಂದ್ರೆ ಇಂಡೆಕ್ಸ್ ಫಂಡನ್ನು ಅಥವಾ ಇಂಡೆಕ್ಸ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕು. ಅರ್ಥ ಆಯ್ತಾ? ಸೊ ಇಂಡೆಕ್ಸ್ ಫಂಡ್ಗಳಿದ್ದಾವೆ ಇಲ್ಲಿ. ಈಗ ನಾನಿಲ್ಲಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಅಂತೇಳಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಯಾವುದೆಲ್ಲ ಫಂಡ್ಗಳಿದ್ದಾವೆ ಇಲ್ಲಿ ಬರ್ತದೆ. ಸರಿನಾ? ಇಲ್ಲಿ ಕೆಳಗೆ ಹೋಗಿ ನಾನು UTI ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತೇಳಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಅದರ ಪೇಜ್ ಲೋಡ್ ಆಗ್ತದೆ. ಆಯಿತಾ? ಸೊ ಇಲ್ಲಿ ಅಸೆಟ್ ಅಲೋಕೇಶನ್ಗೆ ಹೋಗಿ ಡೀಟೇಲ್ಡ್ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅಂತೇಳಿ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ನೀವು, ಈ ಮ್ಯೂಚುವಲ್ ಫಂಡ್ ಉಂಟಲ್ಲ 50 ಕಂಪನಿಗಳಲ್ಲಿ ಹೂಡಿಕೆ ಮಾಡಿದೆ. ಅರ್ಥ ಆಯ್ತಾ? ಯಾವುದೆಲ್ಲ 50 ಕಂಪನಿ ಅಂದರೆ ಈ ಎಲ್ಲ 50 ಕಂಪನಿಗಳು. ಸರಿನಾ? ಈಗ ನಾನು ಗೂಗಲಿಗೆ ಹೋಗಿ ನಿಫ್ಟಿ ವೇಟೇಜ್ ಅಂತೇಳಿ ಸರ್ಚ್ ಮಾಡಿದಾಗ ನನಗೆ ರಿಸಲ್ಟ್ ಬರ್ತದೆ. ನಾನಿಲ್ಲಿ ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಇನ್ 2024 ಫೋರ್ಬ್ಸ್ ಇಂಡಿಯಾ ವೆಬ್ಸೈಟ್ ಇದಕ್ಕೆ ಹೋಗ್ತೇನೆ. ಹೋದಾಗ ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಯಾವೆಲ್ಲ ಕಂಪನಿಗಳಿದ್ದಾವೆ, ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾವೆ ಅಂತೇಳಿ ಇಲ್ಲಿ ಬರ್ತದೆ. ಆಯಿತಾ? ಈಗ ನೋಡ್ಬೋದು ನೀವು, HDFC ಬ್ಯಾಂಕ್ 13.26% ಇದೆ. ಯಾವುದರಲ್ಲಿ? ನಿಫ್ಟಿ 50 ಇಂಡೆಕ್ಸ್ನಲ್ಲಿ. ಈ ಮ್ಯೂಚುವಲ್ ಫಂಡ್ನಲ್ಲಿ HDFC ಬ್ಯಾಂಕ್ ಇದೆ. ಎಷ್ಟು ಪರ್ಸೆಂಟ್ ಹೋಲ್ಡಿಂಗ್ ಇದೆ HDFCದು? 11.57. ಅಂದರೆ ಹತ್ರ ಇಷ್ಟಿದೆ. ಆಯಿತಾ? ಎಕ್ಸಾಕ್ಟ್ ಇಷ್ಟೇ ಇರಬೇಕಂತಿಲ್ಲ, ಹತ್ರ ಇಷ್ಟಿದೆ. ನೆಕ್ಸ್ಟ್ ರಿಲಯನ್ಸ್ ಕಂಪನಿಯ ವೇಟೇಜ್ 9.11. ಯಾವುದರಲ್ಲಿ? ನಿಫ್ಟಿ ಇಂಡೆಕ್ಸ್ನಲ್ಲಿ. ಈ ಮ್ಯೂಚುವಲ್ ಫಂಡ್ನಲ್ಲಿ 10.16%. ನೆಕ್ಸ್ಟ್ ICICI 7.42. ಇದು ಯಾವುದರಲ್ಲಿ? ಇಂಡೆಕ್ಸ್ನಲ್ಲಿ. ಇದು ಯಾವುದರಲ್ಲಿ? ಮ್ಯೂಚುವಲ್ ಫಂಡ್ನಲ್ಲಿ. ಆಯಿತಾ? ಸೊ ಹೀಗೆ
ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಯಾವ ಪ್ರಮಾಣದಲ್ಲಿ ಯಾವೆಲ್ಲ ಸ್ಟಾಕ್ಗಳು ಇದ್ದಾವೋ ಆ ಪ್ರಮಾಣದಲ್ಲಿಯೇ ಆ ಎಲ್ಲ ಕಂಪನಿಗಳು ಈ ಇಂಡೆಕ್ಸ್ನಲ್ಲಿ ಇರ್ತವೆ. ಸಾರಿ, ಈ ಫಂಡ್ನಲ್ಲಿ, ಈ ಮ್ಯೂಚುವಲ್ ಫಂಡ್ನಲ್ಲಿ ಇರ್ತವೆ. ಸೊ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದರೆ, ಈ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದರೆ ನಿಫ್ಟಿ 50ಯಲ್ಲಿ ಹೂಡಿಕೆ ಮಾಡಿದಾಗ ಆಗ್ತದೆ. ಸರಿನಾ? ಈಗ ಇಲ್ಲಿ ಕೆಳಗೆ ಬಂದರೆ, ನಾವು ಕೆಳಗೆ ಬಂದರೆ ಟಾಪ್ ಸ್ಟಾಕ್ಸ್ ಬಾಟ್ ಲಾಸ್ಟ್ ಮಂತ್, ಅಂದರೆ ಈ ಎಲ್ಲದನ್ನು ಹೋದ ತಿಂಗಳು ಖರೀದಿ ಮಾಡಿದರು. ಟಾಪ್ ಸ್ಟಾಕ್ ಸೋಲ್ಡ್ ಲಾಸ್ಟ್ ಮಂತ್, ಈ ಎಲ್ಲದನ್ನು ಮಾರಾಟ ಮಾಡಿದರು. ಆಯ್ತಾ? ಸೊ ಇಲ್ಲಿ ಎಕ್ಸಾಕ್ಟ್ಲಿ ಇದೇ ಇರಬೇಕಂತಿಲ್ಲ. ಸೊ ಇಲ್ಲಿ ಫಂಡ್ ಸ್ವಲ್ಪ ಮ್ಯಾನೇಜ್ ಆಗ್ತಾ ಇರ್ತದೆ. ಸೊ ಈ ಎಲ್ಲದನ್ನು ಲಾಸ್ಟ್ ತಿಂಗಳು ಮಾರಾಟ ಆಯಿತು, ಇದೆಲ್ಲ ಲಾಸ್ಟ್ ತಿಂಗಳು ಖರೀದಿ ಆಯಿತು. ಆದರೆ ಮೆಜಾರಿಟಿ ಏನು ಇಂಡೆಕ್ಸ್ ಇರ್ತದೋ, ಇಂಡೆಕ್ಸ್ನಲ್ಲಿ ಇರುವಂತಹ ಕಂಪನಿಗಳಿರ್ತಾವೋ ಅವೇ ಇರ್ತವೆ. ಸರಿನಾ? ಸೊ ನಿಮ್ಗೆ ಏನಾಗ್ತದೆ ಅಂದರೆ ನಿಫ್ಟಿ 50 ಇಂಡೆಕ್ಸ್ ಎಷ್ಟು ರಿಟರ್ನ್ಸ್ ಕೊಡ್ತದೋ ಹತ್ರ ಅಷ್ಟೇ ರಿಟರ್ನ್ಸ್ ಈ ಮ್ಯೂಚುವಲ್ ಫಂಡ್ ಕೂಡ ಕೊಡ್ತದೆ. ಯಾವ ಮ್ಯೂಚುವಲ್ ಫಂಡ್? ಈ ಮ್ಯೂಚುವಲ್ ಫಂಡ್. ಯಾವುದಿದು? UTI ನಿಫ್ಟಿ 50 ಇಂಡೆಕ್ಸ್ ಫಂಡ್. ಅರ್ಥ ಆಯ್ತಾ? ಸರಿ, ಇನ್ನು ಹಿಂದೆ ಹೋಗ್ತೇನೆ. ಮ್ಯೂಚುವಲ್ ಫಂಡಿಗೆ ಹೋಗಿ ಎಕ್ಸ್ಪ್ಲೋರ್ ಮ್ಯೂಚುವಲ್ ಫಂಡ್ಸಿಗೆ ಹೋಗಿ ಇಲ್ಲಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಕ್ಲಿಕ್ ಮಾಡ್ತೇನೆ. ಸೊ ಹಾಗೆಯೇ ಬೇರೆ ಬೇರೆ ಇಂಡೆಕ್ಸ್ಗಳ ಫಂಡ್ ಇದ್ದಾವೆ ನೋಡಿ. ಇದು ಸುಂದರಂ ನಿಫ್ಟಿ 100 ಈಕ್ವಲ್ ವೇಟ್ ಫಂಡ್. ಸೊ ನಿಫ್ಟಿ 100 ಇಂಡೆಕ್ಸ್ನಲ್ಲಿ ಇರುವಂತಹ ಸ್ಟಾಕ್ಗಳು ಇದರಲ್ಲಿದ್ದಾವೆ. ಇಲ್ಲಿ UTI ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್, ನೆಕ್ಸ್ಟ್ 50 ಅಂತೇಳಿ ಇಂಡೆಕ್ಸ್ ಉಂಟು, ಅದರಲ್ಲಿರುವಂತಹ ಕಂಪನಿಗಳು ಇದರಲ್ಲಿ ಇರ್ತವೆ. ಸೊ ನಿಮಗೆಲ್ಲಾದರೂ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ನಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ನೀವು ಈ ಮೂಲಕ, ಈ ಮ್ಯೂಚುವಲ್ ಫಂಡ್ನ ಮೂಲಕ ಹೂಡಿಕೆ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಈ ಫಂಡ್ಗಳು ನಿಮಗೆ ಇಂಡೆಕ್ಸ್ ಎಷ್ಟು ರಿಟರ್ನ್ ಕೊಡ್ತದೋ ಅಷ್ಟೇ ರಿಟರ್ನ್ಸ್ ಕೊಡ್ತವೆ. ಅರ್ಥ ಆಯ್ತಾ? ಸೊ ಇದು ಇಂಡೆಕ್ಸ್ ಫಂಡ್. ಇನ್ನು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಉಂಟು. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದರೆ ಇವುಗಳನ್ನು ನೀವು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಷೇರುಗಳನ್ನು ಖರೀದಿ ಮಾಡಿದ ಹಾಗೆ ಮಾರಾಟ ಮಾಡಿದ ಹಾಗೆ ಮಾರಾಟ ಮಾಡಲಿಕ್ಕೆ ಆಗ್ತದೆ. ಅರ್ಥ ಆಯ್ತಾ? ಈಗ ನಾನು ಗೂಗಲಲ್ಲಿ ಲಿಸ್ಟ್ ಆಫ್ ETF ಇನ್ ಇಂಡಿಯಾ ಅಂತೇಳಿ ಹಾಕಿದ್ದೇನೆ. ಸೊ NSEಯ ರಿಸಲ್ಟೇ ಉಂಟು. ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನಿಮಗೆ ಯಾವುದೆಲ್ಲ ETFಗಳು ಇದ್ದಾವೆ ಅನ್ನೋದು ಇಲ್ಲಿ ಸಿಗ್ತದೆ. ಆಯಿತಾ? ಒಟ್ಟು ಎಷ್ಟಿದ್ದಾವೆ? 150 + 35 + 9. ಆಯಿತಾ? ಇಷ್ಟಿದ್ದಾವೆ. ಇಷ್ಟು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇದ್ದಾವೆ. ಸರಿನಾ? ನೀವು ಇಂಡೆಕ್ಸ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ಮ್ಯೂಚುವಲ್ ಫಂಡ್ಗಳನ್ನು ಖರೀದಿ ಮಾಡ್ಬೋದು. ಆಯಿತಾ? ಈ ಮ್ಯೂಚುವಲ್ ಫಂಡ್ಗಳನ್ನು ಖರೀದಿ ಮಾಡ್ಬೋದು, ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಲ್ಲಿ ಕೂಡ ಖರೀದಿ ಮಾಡ್ಬೋದು. ಸರಿನಾ? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದ್ರೆ ಏನರ್ಥ? ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಆಗುವಂತಹ ಮ್ಯೂಚುವಲ್ ಫಂಡ್ ಅಂತ. ಆಯಿತಾ? ಈ ಫಂಡ್ಗಳು ಎಕ್ಸ್ಚೇಂಜ್ನಲ್ಲಿ ಟ್ರೇಡ್ ಆಗ್ತದೆ. ಅಂದರೆ ನಿಮ್ಮದು ಝೀರೋದ ಅಕೌಂಟ್ ಇರ್ಬೋದು, ಗ್ರೋ ಇರ್ಬೋದು, ಅಥವಾ ಏಂಜಲ್ ಒನ್ ಇರ್ಬೋದು, ಅಲ್ಲಿ ನೀವು ಇವುಗಳನ್ನು ಖರೀದಿ ಮಾಡ್ಬೋದು, ಶೇರ್ ಖರೀದಿ ಮಾಡಿದಾಗೆ. ಆಯಿತಾ? ನೋಡಿ, ನೀವು ನಿಮ್ಮ ಝೀರೋದ ಅಕೌಂಟ್ ಇದ್ರೆ ಅಲ್ಲಿಗೆ ಹೋಗಿ ಇದನ್ನು ಹುಡುಕಿ, ಈ ಸಿಂಬಲ್ ಉಂಟಲ್ಲ, ಇದನ್ನು ಹುಡುಕ್ಬೇಕು, ಸರ್ಚ್ ಮಾಡಬೇಕು, ಆವಾಗ ನಿಮ್ಗೆ ಸಿಗ್ತದೆ ಇದು. ಆಯಿತಾ? ಸೊ ಇದು ಯಾವುದೇ ಒಂದು ಕಂಪನಿಯ ಶೇರ್ ಅಲ್ಲ, ಇದು ಇಂಡೆಕ್ಸ್ನ ಶೇರ್. ಆಯಿತಾ? ಇಂಡೆಕ್ಸ್ನ ಶೇರ್. ಯಾವ ಇಂಡೆಕ್ಸ್? ಈ ಇಂಡೆಕ್ಸ್ನದು. ಆಯಿತಾ? ಇದರ ಒಂದು ಶೇರಿನ ದರ ಎಷ್ಟು? ಇಷ್ಟು 56 ರೂಪಾಯಿ. ಹಾಗೆಯೇ ಇದು ಒಂದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದು ಇಂಡೆಕ್ಸ್ನ ಶೇರ್ ಅಂತ ಹೇಳ್ಬೋದು. ಯಾವ ಇಂಡೆಕ್ಸ್? ಈ ಇಂಡೆಕ್ಸ್ನದು. ಇದರ ಒಂದು ಶೇರಿನ ದರ ಎಷ್ಟು, ಅಥವಾ ಒಂದು ಫಂಡ್ನ ದರ ಎಷ್ಟು? 47.54 ರೂಪಾಯಿ. ಆಯಿತಾ? ಒಂದು ಯೂನಿಟ್ನ ದರ ಇದು. ನೀವು 10 ಯೂನಿಟ್ ತಗೊಳ್ಬೋದು, 20 ಯೂನಿಟ್ ತಗೊಳ್ಬೋದು, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು, 1 ಯೂನಿಟ್ ಕೂಡ ತಗೊಳ್ಬೋದು. ಆದರೆ ಈ ಇಂಡೆಕ್ಸ್ ಫಂಡ್ನಲ್ಲಿ ಹಾಗಾಗೋದಿಲ್ಲ. ಈ ಇಂಡೆಕ್ಸ್ ಫಂಡ್ಗಳಲ್ಲಿ ಆಗೋದಿಲ್ಲ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಷ್ಟಂತ ಇರ್ತದೆ, ಅಷ್ಟನ್ನೇ ನೀವು ತಗೊಳ್ಬೇಕು. ಇಲ್ಲಿ ಒಂದು ಶೇರ್ ಖರೀದಿ ಮಾಡಿದಾಗೆ ಒಂದು ಮ್ಯೂಚುವಲ್ ಫಂಡ್ನ ಯೂನಿಟ್ ಅನ್ನು ಖರೀದಿ ಮಾಡಬಹುದು. ಸರಿನಾ? ಈ ದರ ಉಂಟಲ್ಲ, ಈ ದರ ಇದು ಬೆಳಗ್ಗೆಯಿಂದ ಸಂಜೆ ತನಕ ಬದಲಾಗ್ತಾ ಇರ್ತದೆ. ಸೊ ನಿಮಗೆ ಯಾವ ದರದಲ್ಲಿ ಬೇಕಾದರೂ ಇದು ಸಿಗಬಹುದು.
ಆದರೆ ಇದು ಉಂಟಲ್ಲ, ಇದು ದಿನದ ಕೊನೆಯಲ್ಲಿ ಅಪ್ಡೇಟ್ ಆಗುವಂಥದ್ದು. NAV ನಿಮ್ಗೆ ಗೊತ್ತುಂಟಲ್ವಾ, NAV ಹೇಗೆ ಅಪ್ಡೇಟ್ ಆಗ್ತದೆ ಅಂತ, ಆ ರೀತಿ. ಸರಿನಾ? ಸೊ ಆದರೆ ಅದೇ ಅದು ವ್ಯತ್ಯಾಸ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಹಾಗೂ ಇಂಡೆಕ್ಸ್ ಫಂಡ್ನ ಮಧ್ಯ. ಸೊ ನಿಮಗೆ ಸ್ಟಾಕ್ಗಳ ಹಾಗೆ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು ಅಂತಿದ್ರೆ ಇದಕ್ಕೆ ಹೋಗ್ಬೋದು, ಇಲ್ಲದಿದ್ದರೆ ನೀವು ಈ ಮ್ಯೂಚುವಲ್ ಫಂಡ್ಗಳಿಗೆ ಹೋಗ್ಬೋದು. ಅರ್ಥ ಆಯ್ತಾ? ಈಗ ಇವುಗಳಿಗೆ ಅವದ್ದೇ ಆದ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇರ್ತವೆ. ನಾನು ಅದನ್ನೆಲ್ಲ ಹೇಳಲಿಲ್ಲ ಇಲ್ಲಿ, ಬಟ್ ಅದನ್ನೆಲ್ಲ ನೀವು ನೋಡಿ ಕಲಿತು ಮತ್ತೆ ಇನ್ವೆಸ್ಟ್ ಮಾಡಬೇಕು. ಸರಿನಾ? ಈಗ ನಾನು ಹೇಳಿದೆ ಈ ಇಂಡೆಕ್ಸ್ ಫಂಡ್ಗಳೆಲ್ಲ ಪ್ಯಾಸಿವ್ ಫಂಡ್ಸ್, ಇವುಗಳಲ್ಲಿ ನಡೆಯುವಂಥದ್ದು ಪ್ಯಾಸಿವ್ ಇನ್ವೆಸ್ಟಿಂಗ್, ಹಾಗೂ ಉಳಿದೆಲ್ಲ ಫಂಡ್ಗಳು ಆಕ್ಟಿವ್ ಫಂಡ್ಸ್, ಅವುಗಳಲ್ಲಿ ನಡೆಯುವಂಥದ್ದು ಆಕ್ಟಿವ್ ಇನ್ವೆಸ್ಟಿಂಗ್ ಅಂತೇಳಿ ಅಲ್ವಾ? ಹಾಗಾದರೆ ಏನು ವ್ಯತ್ಯಾಸ ಆಕ್ಟಿವ್ ಫಂಡ್ಸ್ಗೂ ಪ್ಯಾಸಿವ್ ಫಂಡ್ಸ್ಗೂ ಅಂದರೆ, ಈಗ ಉದಾಹರಣೆಗೆ ನಾನೊಂದು ಆಕ್ಟಿವ್ ಫಂಡನ್ನು ತೊಗೊಳ್ತೇನೆ, ಲಾರ್ಜ್ ಕ್ಯಾಪಿಗೆ ಬಂದು ಇಲ್ಲಿ ಒಂದು ಫಂಡನ್ನು ತಗೊಳ್ತೇನೆ, ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಅಂತೇಳಿ ಉಂಟು. ಆಯಿತಾ? ಇದರಲ್ಲಿ ಈ ಎಲ್ಲ ಕಂಪನಿಗಳಿದ್ದಾವೆ. ಇಲ್ಲಿ ಹೋಗ್ತೇನೆ, ಡೀಟೇಲ್ಡ್ ಪೋರ್ಟ್ಫೋಲಿಯೋ ಅನಾಲಿಸಿಸಿಗೆ ಹೋಗ್ತೇನೆ, ಈ ಎಲ್ಲ ಕಂಪನಿಗಳಿದ್ದಾವೆ. ಆಯಿತಾ? ಇದಕ್ಕೆ ಯಾಕೆ ನಾವು ಆಕ್ಟಿವ್ ಫಂಡ್ ಅಂತೇಳಿ ಹೇಳ್ತೇವೆ ಅಂದರೆ, ಈ ಮ್ಯೂಚುವಲ್ ಫಂಡ್ನ ಮ್ಯಾನೇಜರ್ ಇರ್ತಾರಲ್ಲ, ಅವರು ಈ ಎಲ್ಲ ಕಂಪನಿಗಳನ್ನು ನೋಡ್ತಾ ಇರ್ತಾರೆ. ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಯಾವ್ದು ಮಾಡ್ತಾ ಇಲ್ಲ, ಯಾವ ಕಂಪನಿಯನ್ನು ತೆಗಿಬೇಕು ಈ ಮ್ಯೂಚುವಲ್ ಫಂಡಿಂದ, ಯಾವ ಕಂಪನಿಯನ್ನು ಈ ಮ್ಯೂಚುವಲ್ ಫಂಡಿಗೆ ಹಾಕಬೇಕು, ಯಾವ ಕಂಪನಿಯದು ಎಷ್ಟು ಶೇರ್ ತೆಗಿಬೇಕು, ಎಷ್ಟು ಶೇರ್ ಹಾಕಬೇಕು, ಇದನ್ನೆಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ ಫಂಡ್ ಮ್ಯಾನೇಜರ್, ನೋಡ್ತಾ ಇರ್ತಾರೆ ಫಂಡ್ ಮ್ಯಾನೇಜರ್. ಆಯಿತಾ? ಸೊ ಫಂಡ್ ಮ್ಯಾನೇಜರ್ಗೆ ಕೆಲಸ ಹೆಚ್ಚು ಯಾವುದರಲ್ಲಿ? ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳಲ್ಲಿ. ಆಯಿತಾ? ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳಂದ್ರೆ ಯಾವುದು? ಈಗಷ್ಟೇ ಹೇಳಿದೆ, ಎಲ್ಲೋಯ್ತದು? ಈ ಎಲ್ಲ ಫಂಡ್ಗಳು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್. ಅದೇ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಉಂಟಲ್ಲ, ಉದಾಹರಣೆಗೆ ಲಾರ್ಜ್ ಕ್ಯಾಪ್ ಇಂಡೆಕ್ಸಿಗೆ ಹೋಗ್ತೇನೆ, ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಉಂಟಲ್ಲ, ಇಂಡೆಕ್ಸ್ ಫಂಡ್ಸ್, ಇಲ್ಲಿ ಫಂಡ್ ಮ್ಯಾನೇಜರಿಗೆ ಹೆಚ್ಚು ಕೆಲಸ ಇಲ್ಲ. ಯಾಕಂದರೆ ಈ ಇಂಡೆಕ್ಸ್ನಲ್ಲಿ ನೆಕ್ಸ್ಟ್ 50 ಇಂಡೆಕ್ಸ್ನಲ್ಲಿ ಯಾವ್ಯಾವ ಕಂಪನಿ ಇರ್ತದೋ ಅದನ್ನು ಈ ಮ್ಯೂಚುವಲ್ ಫಂಡಿಗೆ ಹಾಕಿದರೆ ಆಯ್ತಷ್ಟೇ. ಯಾವಾಗ ನೆಕ್ಸ್ಟ್ 50 ಇಂಡೆಕ್ಸ್ನಿಂದ ಯಾವುದಾದ್ರೂ ಒಂದು ಕಂಪನಿಯನ್ನು ತೆಗಿತಾರೋ ಆವಾಗ ಈ ಮ್ಯೂಚುವಲ್ ಫಂಡಿಂದ ಅದೇ ಕಂಪನಿ ತೆಗೆದ್ರೆ ಆಯಿತು. ತೆಗೆದು ಯಾವುದು ಕಂಪನಿಯನ್ನು ಈ ಇಂಡೆಕ್ಸ್ನಲ್ಲಿ ಹಾಕ್ತಾರೋ ಅದನ್ನೇ ಮ್ಯೂಚುವಲ್ ಫಂಡಿಗೆ ಹಾಕಿದ್ರೆ ಆಯಿತು ಅಲ್ವಾ? ಸೊ ಮ್ಯೂಚುವಲ್ ಫಂಡ್ ಮ್ಯಾನೇಜರಿಗೆ ಹೆಚ್ಚು ಕೆಲಸ ಇಲ್ಲ ಇಲ್ಲಿ ಇಂಡೆಕ್ಸ್ ಫಂಡ್ಗಳಲ್ಲಿ. ಇಂಡೆಕ್ಸ್ ಏನು ಮಾಡ್ತಾ ಉಂಟು ಅದನ್ನೇ ಮ್ಯೂಚುವಲ್ ಫಂಡಿಗೆ ಮಾಡಿದರೆ ಆಯ್ತಷ್ಟೇ. ಸೊ ಹೀಗಾಗಿ ಎಕ್ಸ್ಪೆನ್ಸ್ ರೇಷಿಯೋ ಉಂಟಲ್ಲ, ಎಕ್ಸ್ಪೆನ್ಸ್ ರೇಷಿಯೋ ಅದು ಇಂಡೆಕ್ಸ್ ಫಂಡ್ಗಳದ್ದು ಕಮ್ಮಿ ಇರ್ತದೆ, ಹಾಗೂ ಆಕ್ಟಿವ್ ಫಂಡ್ಸ್ ಉಳಿದ ಫಂಡ್ಸ್ಗಳದ್ದು ಜಾಸ್ತಿ ಇರ್ತದೆ. ಯಾಕಂದರೆ ಅಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರಿಗೆ ಕೆಲಸ ಉಂಟು, ಇಲ್ಲಿ ಹೆಚ್ಚು ಕೆಲಸ ಇಲ್ಲ. ಅದಕ್ಕೆ ನಾವು ಇಂಡೆಕ್ಸ್ ಫಂಡ್ಗಳಿಗೆ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಅಥವಾ ಪ್ಯಾಸಿವ್ ಫಂಡ್ಸ್ ಅಂತೇಳಿ ಹೇಳ್ತೇವೆ, ಹಾಗೂ ಉಳಿದ ಫಂಡ್ಗಳಿಗೆ ಆಕ್ಟಿವ್ ಫಂಡ್ ಅಂತೇಳಿ ಹೇಳ್ತೇವೆ. ಸರಿನಾ?